ಅಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ದೀರಿ. ನಮಗೆ ಇಷ್ಟೊಂದು ಜನಸಂಖ್ಯೆ ಸೇರಿ ಎಲ್ಲ ಹುಮ್ಮಸ್ಸಿಂದ ಬಂದಿರೋದು ನಮ್ಮ 7 ಊರಿನ ಜನ ನಮಗೆ ಸಂತೋಷ ತಂದಿದೆ. ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಪಿಡುವ ಸಾರು ಎಲ್ಲರೂ ಸೇರಿ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಚಿಕ್ಕದಾಗಾದರೂ ಸ್ವಚ್ಛತವಾಗಿ ಮಾಡಿದ್ದೀರಿ. ನಮ್ಮ ವಿಶೇಷ ಏನಪ್ಪ ಅಂದರೆ ನಮ್ಮ ಅಂಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಅಂಗವಿಕಲರಿಗೆ 500 ರೂಪಾಯಿ ತಿಂಗಳಿಗೆ ವೇತನ ಕೊಡಬೇಕಂತ ನಿರ್ಧಾರ ಮಾಡಿದ್ದೀರಿ. ಇವತ್ತು ಅದೇ ಥರ ಅವ್ರ ಅಕೌಂಟಿಗೆ ಎಲ್ಲ ಬ್ಯಾಂಕಿಗೆ ದುಡ್ಡು ಹಾಕಿ ಇವತ್ತು ಅವ್ರಿಗೆ ಘೋಷಣೆ ಪತ್ರವನ್ನು ಕೊಟ್ಟಿದ್ದೀರಿ. ಅದೇ ಥರ ಹಸಿ ಕಸ, ಒಣ ಕಸ ಬೇರೆ ಬೇರೆ ಮಾಡಿ ಇಂಗಡಿಸನೆ ಮಾಡಬೇಕಂತ ಹೇಳಿ ನಾವು ಪಂಚಾಯತಿಯಲ್ಲಿ ಹೊಸದಾಗಿ ಫ್ಯಾಕ್ಟ್ರಿ ತಂದು ವಾರಕ್ಕೊಂದು ಸಾರಿ ಗೊತ್ತಾಯಿತು. ಈಗ ನಾವು 2 ದಿವಸಕ್ಕೊಂದು ಸಾರಿ ಎಲ್ಲ ಹಳ್ಳಿಗೂ ಹೋಗಿ ಕಸ ಇಳುವರಿ ಮಾಡ್ತಾಯಿದ್ದೀರಿ. ಇನ್ನೂ ವಿಶೇಷ ಏನು ಅಂದರೆ ನಮ್ಮ CSR ಫಂಡಿಂದ ನಮ್ಮ ಅನುದಾನ ಒಂದೊಂದು ಕೆರೆಗೆ 3 ಕೋಟಿ ಹಂಗೆ ಅಂಗನಹಳ್ಳಿ ಕೆರೆ, ಚಾಪನಹಳ್ಳಿ ಕೆರೆ ಮಾಡಿದ್ದಾರೆ. ನಮ್ಮ ಅಂಗನಹಳ್ಳಿ ಕೆರೆ, ಚಾಪನಹಳ್ಳಿ ಕೆರೆ 3 ಕೋಟಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಸೊಳ್ಳಾಪುರ ಕೆರೆ, ಕೊಡ್ಕನಹಳ್ಳಿ ಕೆರೆ ಒಂದು 2 ಕೋಟಿಯಲ್ಲಿ ಅದು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ವಿಶೇಷ ಏನಂದರೆ ನಾವು ಏನು ನಮ್ಮ ಪಂಚಾಯತಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಿ ಅಂತ ನಾವು ಜನ ನಮ್ಗೆ ಹೇಳಬೇಕು. ನಾವು ಎಲ್ಲ ರೀತಿಯಲ್ಲೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗೋ ರಸ್ತೆಗಳೆಲ್ಲ ಗುಂಡಿಗಳಿತ್ತು. ಯಾವಾಗೂ ನಮ್ಮ ಇದು ಸರ್ಕಾರದಿಂದ ಮಾಡ್ತಾಯಿದ್ರು, ಈ ಸಾರಿ ಮಾಡಲಿಲ್ಲ. ನಾವು ಪಂಚಾಯತಿಂದನೇ ಒಂದು 25 ಲಕ್ಷ ಆಗಿ ಎಲ್ಲ ಗುಂಡಿಗಳನ್ನು ಡಾಂಬರೀಕರಣ ಮಾಡಿದ್ದೀರಿ. ಎಲ್ಲ ಊರುಗಳಲ್ಲಿ ರಸ್ತೆಗಳು, ನಮ್ಮ ಸೊಳ್ಳಾಪುರದಲ್ಲಿ ರೇಷನ್ ಸೊಸೈಟಿ ಇರಲಿಲ್ಲ, ರೇಷನ್ ಸೊಸೈಟಿ, ಶ್ರೀಶಕ್ತಿ ವರ್ಗ ಒಂದು ಬಿಲ್ಡಿಂಗು, ರೇಷನ್ ಸೊಸೈಟಿ ಒಂದು ಬಿಲ್ಡಿಂಗ್ ಮಾಡಿದ್ದೀರಿ. ನಮ್ಮ ಅಂಗನವಾಡಿಗಳು ಅಂಗನಹಳ್ಳಿನಲ್ಲಿ ಅಂಗನವಾಡಿ ಇರಲಿಲ್ಲ, ಅಂಗನವಾಡಿ ಮಾಡ್ತಿದ್ದೀರಿ. ಅದು ಕಟ್ಟಡ ಎಲ್ಲ ಶಿಥಿಲವಾಗಿತ್ತು, ಹೊಸದಾಗಿ ಮಾಡ್ತಿದ್ದೀರಿ. ನಮ್ಮ ಸುಲ್ತಾನ್ ಪಾಳ್ಯದಲ್ಲಿ ಎಲ್ಲ ಹಳ್ಳಿನಲ್ಲೂ ಶುದ್ಧ ನೀರಿನ ಘಟಕ ಇತ್ತು. ಈಗ ನಾವು ಸುಲ್ತಾನ್ ಪಾಳ್ಯದಲ್ಲಿ ಹೊಸದಲ್ಲಿ ಗ್ರಾಮ ಪಂಚಾಯತಿಯಿಂದನೇ ಶುದ್ಧ ನೀರಿನ ಘಟಕ ಇದ್ದೀರಿ. ನಮ್ಮ ಮಹಿಳೆಯರೆಲ್ಲನೂ ಸ್ತ್ರೀಶಕ್ತಿ ಸಂಘಗಳು ನಾವು ಎಲ್ಲನೂ ರೋಡ್ಗಳಲ್ಲಿ ಮಾಡಬೇಕು, ದೇವಸ್ಥಾನಗಳ ಹತ್ರ ಮಾಡಬೇಕಂತ ಇದ್ದಾರೆ. ನಾವು ಮೊದಲನೇ ಬಾರಿಗೆ ನಮ್ಮ ಸೊಳ್ಳಾಪುರದಲ್ಲಿ ಸ್ತ್ರೀಶಕ್ತಿ ಸಂಘಕ್ಕೆ ಒಂದು ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀರಿ. ಅದೇ ಥರ ಎಲ್ಲ ಹಳ್ಳಿಗಳಿಗೂ ನಾವು 7 ಹಳ್ಳಿಗೂ ಮಾಡಿಸ್ಬೇಕಂತ ನಾವು ಸದಸ್ಯರು, ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪಿಡುವ ಸಾರು, ಸಿಬ್ಬಂದಿ ವರ್ಗ, ಉಪಾಧ್ಯಕ್ಷರೆಲ್ಲ ಮಾತಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಊರುಗಳೂ ನಾವು ಸ್ತ್ರೀಶಕ್ತಿ ಸಂಘಗಳನ್ನು ಕಟ್ಟಿಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ನಮ್ಮ ಕೆರೆ ಅಭಿವೃದ್ಧಿಗಳು 4 ಕೆರೆ ಆಗಿದೆ. ಈಗ ಬಿಕ್ಕನಹಳ್ಳಿ ಕೆರೆ, ಮೇನಹಳ್ಳಿ ಕೆರೆ ಮಾಡಬೇಕಂತ ಹೇಳಿದ್ದೀರಿ. ಅವರು GPR ಮಾಡಿದ್ದಾರೆ. ಸ್ವಲ್ಪ ಅರಣ್ಯ ಮರಗಳಿರೋದ್ರಿಂದ ಅರಣ್ಯ ಕಡೆಯಿಂದನೂ ನಾವು ಅನುಮೋದನೆ ತಗೊಂಡು ಮಾಡಬೇಕಂತ ಹೇಳಿ ನಮ್ಮ MLA ಶಿವಣ್ಣ ಸಾಹೇಬರಿಗೆ ಹೇಳಿದ್ದೀರಿ. ಶಾಸಕರು ಮಾಡಿಸ್ಕೊಡ್ತೀರಿ ಅಂತ ಹೇಳಿದ್ದಾರೆ. ಅವರೂ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ ಎಲ್ಲ ರೀತಿಯಲ್ಲೂ. ನಮ್ಮ ಶಾಸಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿಗೆ ಅನುದಾನಗಳು ಕೊಡಬೇಕು, ನಮ್ಮ ಪಂಚಾಯತಿಯಿಂದ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರಲ್ಲಿ ಶಿವಣ್ಣ ಅವರಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಪಂಚಾಯತಿ ಯಾವುದೇ ಕೆಲಸ ಮಾಡಿದ್ರು ಎಲ್ಲ ಒಟ್ಟಾರೆ ನಾವು 14 ಜನ ಮಾಡ್ತಾಯಿದ್ದೀರಿ. ನಮ್ಮದು ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹುಮ್ಮಸ್ಸಲ್ಲಿ ಕೆಲಸಗಳು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ 15 ದಿವಸದೊಳಗಡೆ ಗ್ರಾಮ ಸಭೆ ಮಾಡಬೇಕು. ಈಗ ಇದೆ ಪಂಚಾಯತಿಯಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಊರುಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವೆಲ್ಲನೂ ನಿರ್ಧಾರ ಮಾಡಿದ್ದೀರಿ. ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಎಲ್ಲ ವರ್ಗದ ಕೆಲಸಕ್ಕೆ ಮಾಡಿದ್ದೀರಿ. ಕಸ ಇಳುವರಿ ಘಟಕ ಮಾಡಿದ್ದೀರಿ. ಕಸ ಇಳುವರಿ ಘಟಕದಲ್ಲಿ ನಾವು ಪಂಚಾಯತಿಯಿಂದನೇ 80ಕ್ಕೆ 60 ಒಂದು ಶೆಡ್ ಹಾಕಿದ್ದೀರಿ. ಈಗ ಸರ್ಕಾರದಿಂದ ಒಂದು 20 ಲಕ್ಷದ್ದು ಒಂದು ಕಟ್ಟಡ ಹಾಕಿದೆ, ಅದನ್ನು ಮಾಡ್ತಾಯಿದ್ದಾರೆ. ನಾವು 3 ಲಕ್ಷ 3 ಲಕ್ಷ ಖರ್ಚಾಗುತ್ತೆ. ಅದೇ ಥರ ಮಿಷಿನ್ ತಂದು ನಮ್ಮ ಕಸ ಗೊಬ್ಬರ ಮಾಡೋದಕ್ಕನ್ನು ಬೂದಿ ಮಾಡೋಂಥದ್ದು ಈಗ ಒಂದು ಮಿಷಿನನ್ನು ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ 15 ದಿವಸದೊಳಗಡೆ ಅದನ್ನು ಸಹ ಮಾಡ್ತೀವಿ. ನಾವು ಇನ್ನೂ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗಲಿ, ಎಲ್ಲ ಹಳ್ಳಿಗಳಲ್ಲಿ ಮಾಡಲಿ ಅಂತೇಳಿ ನಮ್ಮ ಮಶಾಣ ಇರಲಿಲ್ಲ, ಮಶಾಣಕ್ಕೂ 2 ಎಕರೆ ಚಿಲ್ಲರೆ ಮಶಾಣ ಆಗಿದೆ. ನಾವು ಅಲ್ಲಿ ಶವ ಸಂಸ್ಕಾರಕ್ಕೆ ಒಂದು ಜೀಪ್ ತಗೊಂಡಿದ್ದೀರಿ. ಅದನ್ನು ಇನ್ನೂ